ಸರ್ಕಾರಿ ಬಸ್ಗಳಲ್ಲಿ 15% ಟಿಕೆಟ್ ರೇಟ್ ಅನ್ನ ಹೆಚ್ಚಿಗೆ ಮಾಡಿರುವಂತದ್ದು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತಾ ಇದೆ, ಜನ ಏನು ಹೇಳ್ತಾರೆ ಅಂತ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಆಯ್ತಲ್ಲ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ನಾವು ಮಾತಾಡಕ್ ಬರಲ್ಲ ಸರ್. ನೀವು ಹೇಳಿ ಸರ್. ನನಗೆ ಗೊತ್ತಿಲ್ಲ. ಜಾಸ್ತಿ ಕೊಡ್ತೀರಾ ನೀವು? ಒಪ್ಪಿಗೆ ಇದೆಯಾ? ಹೌದೇ, ಜಾಸ್ತಿ ಕೊಡ್ತೀವಿ. ಕೊಡ್ಲೇಬೇಕಾಗುತ್ತೆ, ಅನಿವಾರ್ಯ. ಈ ತರ ಜಾಸ್ತಿ ಮಾಡೋದು ಓಕೆನಾ ನಿಮಗೆ? ಕಷ್ಟ ಆಗ್ಬಿಡುತ್ತೆ ಸರ್. ಡೈಲಿ ಓಡಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಡೈಲಿ ಓಡಾಡ್ತೀವಿ ಬಸ್ಸಲ್ಲಿ, ಕಷ್ಟ ಆಗುತ್ತೆ. ಮೇಡಮ್, ಈಗ 15% ಜಾಸ್ತಿ ಆಯ್ತಲ್ಲ ಟಿಕೆಟ್ ರೇಟ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ಗೊತ್ತಿಲ್ಲ. ಪರವಾಗಿಲ್ಲ, ಜಾಸ್ತಿ ಆದ್ರೆ ಪರವಾಗಿಲ್ಲ. ಅಲ್ಲ, ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ಅದೇ ಗ್ಯಾರಂಟಿ ಎಲ್ಲ ಕೊಟ್ಟು ಜಾಸ್ತಿ ಆಯ್ತು ಅಂತಾರೆ ಕೆಲವರು. ಅದು ಗೊತ್ತಿಲ್ಲ ನಮಗೆ. ಗ್ಯಾರಂಟಿ ಕೊಡೋದು ತಪ್ಪೇ, ಯಾಕಂದರೆ ಜನಗಳು ಸೋಮಾರಿಗಳಾಗ್ತಾರೆ ಅಷ್ಟೇ ನನ್ನ ಅಭಿಪ್ರಾಯ. ಮೇಡಮ್, ಈಗ ಬಸ್ ರೇಟ್ ಜಾಸ್ತಿ ಆಯ್ತಲ್ಲ, ಏನು ಹೇಳ್ತೀರಾ ಅಂತ? ಅಂದರೆ ಒಂದೇ ಸಲ ಮಾಡಬಾರ್ದಾಯಿತು. ಆದರೂ ಇವಾಗೆಲ್ಲ ಲೇಡೀಸ್ ಮಾಡಿ ಜೆಂಟ್ಸ್ಗೆ ಒಂದೇ ಸಲ ಇದು ಮಾಡಿಬಿಟ್ರು. ಪಾಪ ಅವ್ರ ಕತ್ರಿ ಬಿತ್ತು ಜೆಂಟ್ಸ್ಗೆ. ಮಾಡಬಾರ್ದಾಯಿತು. ಅದೇ ಅಷ್ಟೊಂದು ಮಾಡಬಾರ್ದು, ಸ್ವಲ್ಪ ಲೈಟಾಗೆಲ್ಲ ಒಂದು ಸ್ವಲ್ಪ ಮಾಡಿದರೆ ಆಗೋತ್ತು. ಇನ್ನೇನು ಮಾಡೋಕ್ಕೋಗಲ್ಲ, ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀರಿ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಮಾಡಿದ್ದಾರೆ, ಏನು ಹೇಳ್ತೀರಾ? ಯಾವಾಗ? ಈಗ ಜಾಸ್ತಿ ಮಾಡಿದೆ. ಜಾಸ್ತಿ ಆಗಿದೆ. ಫಸ್ಟ್ ಜಾಸ್ತಿ ಇದೆ, ಈಗ ಏನು ಜಾಸ್ತಿ ಮಾಡ್ತಾರೆ ಸರ್? ಇನ್ನು ಜಾಸ್ತಿ ಮಾಡಬೇಡ, ಭಾಳ ಜಾಸ್ತಿ ಆಗೋದಲ್ಲ ರೇಟು. ಫಸ್ಟ್ ರೇಟ್ ಜಾಸ್ತಿನೇ ಆಗಿದೆ. ಇವತ್ತು ಒಂದೇ ತಾರೀಕು ಮಾಡ್ತಾರೆ. ಫಸ್ಟ್ ಇರೋದು ಜಾಸ್ತಿ, ಭಾಳ ಕಾಸ್ಟ್ಲಿ ಬೆಂಗಳೂರು. ಇನ್ನು ಜಾಸ್ತಿ ಮಾಡ್ರೆ ಅಷ್ಟೇ. ಫಸ್ಟ್ ಲೇಡೀಸ್ ಎಲ್ಲ ಫ್ರೀ ಆಗಿದೆಲ್ಲ, ಇದು ಟಿಕೆಟ್ ತೊಗೋಬೇಕು ಅಲ್ಲ. ಯಾವ ಬಸ್ ಹೋಗ್ರೆ ಜಾಸ್ತಿ ಲೇಡೀಸೇ ಸಿಗುತ್ತೆ, ಕೂತ್ಕೊಳ್ಳೋ ಜಾಗ ಸಿಗಲ್ಲ ಜೆಂಟ್ಸ್ಗೆ. ಇದು ಜಾಸ್ತಿ ಮಾಡ್ರೆ ಜೆಂಟ್ಸಿಗೆ ಮೊದಲು ಫ್ರೀ ಕೊಟ್ಟಿಲ್ಲ, ಈಗ ನೋಡಿದ್ರೆ 15% ಜಾಸ್ತಿ. ಅಲ್ಲ, ಅದೇ ಜಾಸ್ತಿ ಆಗ್ತಾಯಿದ್ರೆ ಚೆನ್ನಾಗಿಲ್ಲಲ್ಲ, ಇದೇ ಜಾಸ್ತಿ. ಮತ್ತು ಫಸ್ಟ್ ಲೇಡೀಸ್ಗೆಲ್ಲ ಕಂಟ್ರೋಲ್ ಮಾಡಬೇಕು. ಫಸ್ಟು ಇಷ್ಟೊಂದು ದೂರ ಹೋಗ್ರಲ್ಲ, ಲೇಡೀಸ್ ಫ್ರೀಯಾಗಿದ್ದಲ್ಲ, ಇದು ಕಂಟ್ರೋಲ್ ಮಾಡಬೇಕು. ಬೇರೆ ಇದೆ, ಜಾಸ್ತಿ 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 ಜಾಸ್ತಿ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿಯನ್ನ ನೀಡಿ ಬಸ್ ರೇಟನ್ನು ಜಾಸ್ತಿ ಮಾಡಿರುವಂಥದ್ದು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇನ್ನೊಂದಿಷ್ಟು ಜನರನ್ನ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಇದು KSRTC ಬಸ್ ನಿಲ್ದಾಣದಲ್ಲಿ ನಿತ್ಯ ಸಾಕಷ್ಟು ಜನ ಓಡಾಡ್ತಾರೆ. ಸರ್, ಈಗ ಬಸ್ ರೇಟ್ 15% ಹೈಕ್ ಆಯ್ತಲ್ಲ, ಏನು ಹೇಳ್ತೀರಾ ಸರ್ ಅಂತ? ಓಕೆನಾ, ಜಾಸ್ತಿ ಆಗಿದೆ ನಿಮಗೆ? ಸರ್, ನೀವು ಬಸ್ ರೇಟು 15% ಜಾಸ್ತಿ ಆಯ್ತು, ಏನು ಹೇಳ್ತೀರಾ? ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಅಷ್ಟೇ. ಜಾಸ್ತಿ ಆಗಿದೆ. ಈಗ ನೀವು ಓಡಾಡಬೇಕು ಅಂದರೆ ಇನ್ನು ಮುಂದೆ ಜಾಸ್ತಿ ದುಡ್ಡು ಕೊಟ್ಟು ಓಡಾಡ್ಬೇಕು ನಿಮ್ಮ ಊರಿಗೆ. ಅದು ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದಾರೆ. ಎಂತ ಮಾಡೋಕ್ಕಾಗಲ್ಲ. ಈಗ ಫ್ರೀ ಕೊಟ್ಟು ಈ ಥರ ಮಾಡಿದ್ರ ಅಂತ ಹೆಂಗೆ? ಫ್ರೀ ಕೊಟ್ಟೆ ಇನ್ನೊಂದು ಕಡೆ ಕಿತ್ಕೊಂತಾರೆ ಅಷ್ಟೇ, ಮದಂತಿಲ್ಲ. ಇಲ್ಲಿ ಫ್ರೀ ಕೊಡ್ತಾರೆ, ಇನ್ನೊಂದು ಕಡೆ ಕಿತ್ಕೊಂತಾರೆ, ಹಾಗೆ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಮಾಡಿದ್ರಲ್ಲ, ಹೆಂಗೆ ಸರ್ ಟಿಕೆಟ್ ರೇಟು? ಒಂದು 10 ವರ್ಷದಿಂದ ಡೀಸೆಲ್ ರೇಟು ಜಾಸ್ತಿ ಆಗ್ತಾನೇ ಇದೆ. 10 ವರ್ಷದಿಂದ BMTC KSRTC ರೇಟ್ ಜಾಸ್ತಿ ಮಾಡಿರಲಿಲ್ಲ. ಆವಾಗ ಎಂಪ್ಲಾಯೀಸ್ಗೆಲ್ಲ ಸ್ವಲ್ಪ ಸ್ಯಾಲ್ರಿ ಕೊಡೋಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಇವಾಗ ಜಾಸ್ತಿ ಮಾಡಿರೋದಕ್ಕೆ ಹೊರೆ ಜೆಂಟ್ಸಿಗೆ ಬಿಟ್ಟಿದೆ, ಇವ್ರಿಗೆ ಫ್ರೀ ಮಾಡಿರೋದಕ್ಕೆ. ಆದರೂ ಅದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು KSRTC BMTC ಸ್ವಲ್ಪ ಲಾಸಲ್ಲಿ ನಡೀತಾ ಇರೋದ್ರಿಂದ ಇದು ಒಪ್ಕೊಳ್ತೀರಾ ನೀವು ಹೈಕಿಗೆ? ಇವಾಗ 45 ರೂಪಾಯಿ ಡೀಸೆಲ್ ಇದ್ದಾಗಿಂದ ರೇಟ್ ಹೈಕ್ ಮಾಡಿರಲಿಲ್ಲ. 85 ರೂಪಾಯಿ, 90 ರೂಪಾಯಿ, 100 ರೂಪಾಯಿವರೆಗೂ ಬಂತು ಡೀಸೆಲ್ ರೇಟು. ಮಾಡಿರೋದಕ್ಕೆ ಎಂಪ್ಲಾಯೀಸ್ಗೆ ಸಂಸ್ಥೆ ಲಾಭ ಆದಾಯಕ ಕೊಂಡೊಯ್ಬೇಕಂದ್ರೆ ನಾನು ಒಪ್ಕೊಂತಿದ್ದೆ ಜಾಸ್ತಿ ಮಾಡಿರೋದಕ್ಕೆ. ಅಂದ್ರೆ ಸರ್, ಈಗ ಪುರುಷರಿಗೆ ಫ್ರೀನೂ ಇಲ್ಲ, ಈಗ ಹೆಚ್ಚುವರಿ ಹೊರೆ ಆಗ್ತಾ ಇದೆ ಅಂತ. ಪುರುಷರಿಗೆ ಹೊರೆ ಆಗ್ತಾ ಇದೆ, ಲೇಡೀಸ್ಗೆ ಫ್ರೀ ಕೊಡ್ತಾ ಇದ್ದಾರೆ. ಇಬ್ಬರು ಒಂಥರ ಸಂಭಾಳಿಸ್ಕೊಂಡು ಹೋದಂಗೆ ಆಯಿತು. ಇವಾಗ ಹೆಂಗಸ್ರಿಗೆ ಫ್ರೀ ಕೊಟ್ಟಿದ್ದಾರೆ, ಅವ್ರ ಮನೆಯಲ್ಲಿರೋ ಗಂಡಸರಿಗೆ ಜಾಸ್ತಿ ಮಾಡಿದ್ದಾರೆ. ಇವಾಗ 100 ರೂಪಾಯಿ ಟಿಕೆಟ್ ಇರುತ್ತೆ, ಹೆಂಗಸರಿಗೆ 100 ರೂಪಾಯಿ ಫ್ರೀ ಆಗುತ್ತೆ. ಅಲ್ಲಿಗೆ ಇಬ್ಬರಿಗೂ 50-50 ರೂಪಾಯಿ ಟಿಕೆಟ್ ಕೊಟ್ಟಂಗೆ ಆಯ್ತಲ್ಲ. ಇದರಿಂದ ಏನು ತೊಂದರೆ ಆಗ್ತಾಯಿಲ್ಲ. ಸಂಸ್ಥೆಗೆ ಸ್ವಲ್ಪ ಎಂಪ್ಲಾಯೀಸ್ ನೌಕರರಿಗೆಲ್ಲ ಸ್ಯಾಲ್ರಿ ಎಲ್ಲ ಹೈಕ್ ಮಾಡಬೇಕು. 2020ರಿಂದ ಅವ್ರಿಗೆ ಅರಿಯರ್ಸ್ ಕೊಡಬೇಕಾಯಿತು. ಇದೆಲ್ಲ ಸ್ವಲ್ಪ ತೊಂದರೆ ಇದೆ. ಆ ಡೀಸೆಲ್ ರೇಟು ಜಾಸ್ತಿ ಆಗಿರೋ ಕಾರಣದಿಂದ ಇದು ಮಾಡಿದ್ದು ಒಳ್ಳೇದಾಯಿತು ಅನಿಸ್ತಾ ಇದೆ ನನಗೆ. ಇನ್ನು ಶಕ್ತಿ ಯೋಜನೆಯನ್ನು ಬಳಸ್ಕೊಳ್ತಾ ಇರೋ ಮಹಿಳೆಯರನ್ನು ಕೂಡ ನಾವು ಮಾತಾಡಿಸ್ತೋಗಿ. ಮೇಡಮ್, ಈಗ ಬಸ್ ರೇಟ್ ಜಾಸ್ತಿ ಆಯ್ತಲ್ಲ 15%, ಏನು ಹೇಳ್ತೀರಾ ಟಿಕೆಟ್ ರೇಟು? ಅವ್ರಿಗೆ
ಹೇಳಿ ಮೇಡಮ್, ಈಗ ಸರ್ಕಾರಿ ಬಸ್ಗಳಲ್ಲಿ 15% ಟಿಕೆಟ್ ರೇಟ್ ಅನ್ನ ಹೆಚ್ಚಿಗೆ ಮಾಡಿರುವಂತದ್ದು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತಾ ಇದೆ, ಜನ ಏನು ಹೇಳ್ತಾರೆ ಅಂತ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಆಯ್ತಲ್ಲ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ನಾವು ಮಾತಾಡಕ್ ಬರಲ್ಲ ಸರ್. ನೀವು ಹೇಳಿ ಸರ್. ನನಗೆ ಗೊತ್ತಿಲ್ಲ. ಜಾಸ್ತಿ ಕೊಡ್ತೀರಾ ನೀವು? ಒಪ್ಪಿಗೆ ಇದೆಯಾ? ಹೌದು, ಜಾಸ್ತಿ ಕೊಡ್ತೀವಿ. ಕೊಡ್ಲೇಬೇಕಾಗುತ್ತೆ, ಅನಿವಾರ್ಯ. ಈ ತರ ಜಾಸ್ತಿ ಮಾಡೋದು ಓಕೆನಾ ನಿಮಗೆ? ಕಷ್ಟ ಆಗ್ಬಿಡುತ್ತೆ ಸರ್. ಡೈಲಿ ಓಡಾಡೋರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಡೈಲಿ ಓಡಾಡ್ತೀವಿ ಬಸ್ಸಲ್ಲಿ, ಕಷ್ಟ ಆಗುತ್ತೆ. ಮೇಡಮ್, ಈಗ 15% ಜಾಸ್ತಿ ಆಯ್ತಲ್ಲ ಟಿಕೆಟ್ ರೇಟ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ಗೊತ್ತಿಲ್ಲ. ಪರವಾಗಿಲ್ಲ ಜಾಸ್ತಿ ಆದ್ರೆ? ಆ? ಜಾಸ್ತಿ ಆದ್ರೆ ಪರವಾಗಿಲ್ಲ. ಅಲ್ಲ, ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ಹಾಂ, ಅದೇ ಗ್ಯಾರಂಟಿ ಎಲ್ಲ ಕೊಟ್ಟು ಜಾಸ್ತಿ ಆಯ್ತು ಅಂತಾರೆ ಕೆಲವರು. ಅದು ಗೊತ್ತಿಲ್ಲ ನಮಗೆ. ಗ್ಯಾರಂಟಿ ಕೊಡೋದು ತಪ್ಪೇ, ಯಾಕಂದರೆ ಜನಗಳು ಸೋಮಾರಿಗಳಾಗ್ತಾರೆ, ಅಷ್ಟೇ ನನ್ನ ಅಭಿಪ್ರಾಯ. ಮೇಡಮ್, ಈಗ ಬಸ್ ರೇಟ್ ಜಾಸ್ತಿ ಆಯ್ತಲ್ಲ, ಏನ್ ಹೇಳ್ತೀರಾ ಅಂತ? ಅಂದರೆ ಒಂದೇ ಸಲ ಮಾಡಬಾರ್ದಾಯಿತು. ಆದರೂ ಇವಾಗೆಲ್ಲ ಲೇಡೀಸ್ ಮಾಡಿ ಜೆಂಟ್ಸಿಗೆ ಒಂದೇ ಸಲ ಇದು ಮಾಡಿಬಿಟ್ರು ಪಾಪ. ಅವ್ರ ಕತ್ರಿ ಬಿತ್ತು ಜೆಂಟ್ಸ್ಗೆ, ಮಾಡಬಾರ್ದಾಯಿತು. ಅದೇ ಅಷ್ಟೊಂದು ಮಾಡಬಾರ್ದು, ಸ್ವಲ್ಪ ಲೈಟಾಗೆಲ್ಲ ಒಂದು ಸ್ವಲ್ಪ ಮಾಡಿದರೆ ಆಗೋತ್ತು. ಇನ್ನೇನು ಮಾಡೋಕ್ಕೋಗಲ್ಲ, ಮಾಡ್ಲಿಕ್ಕೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಮಾಡಿದ್ದಾರೆ, ಏನು ಹೇಳ್ತೀರಾ ನೀವು? ಯಾವಾಗ? ಈಗ ಜಾಸ್ತಿ ಮಾಡಿದೆ. ಜಾಸ್ತಿ ಆಗಿದೆ. ಫಸ್ಟ್ ಜಾಸ್ತಿ ಇದೆ, ಏನು ಜಾಸ್ತಿ ಮಾಡ್ತಾರೆ ಸರ್? ಇನ್ನು ಜಾಸ್ತಿ ಮಾಡಬೇಡ, ಭಾಳ ಜಾಸ್ತಿ ಆಗೋದಲ್ಲ ರೇಟು. ಫಸ್ಟ್ ರೇಟ್ ಜಾಸ್ತಿನೇ ಆಗಿದೆ. ಇವತ್ತು ಒಂದೇ ತಾರೀಕು ಮಾಡ್ತಾರೆ. ಫಸ್ಟ್ ಇರೋದು ಜಾಸ್ತಿ, ಭಾಳ ಕಾಸ್ಟ್ಲಿ ಬೆಂಗಳೂರು. ಇನ್ನು ಜಾಸ್ತಿ ಮಾಡ್ರೆ ಅಷ್ಟೇ. ಫಸ್ಟ್ ಲೇಡೀಸ್ ಎಲ್ಲ ಫ್ರೀ ಆಗಿದೆಲ್ಲ, ಇದು ಟಿಕೆಟ್ ತೊಗೋಬೇಕು ಅಲ್ಲ. ಯಾವ ಬಸ್ ಹೋದರೆ ಜಾಸ್ತಿ ಲೇಡೀಸೇ ಸಿಗೋದೆ, ಕೂತ್ಕೊಳ್ಳೋ ಜಾಗ ಸಿಗಲ್ಲ ಜೆಂಟ್ಸ್ಗೆ. ಇದು ಜಾಸ್ತಿ ಮಾಡ್ರೆ ಜೆಂಟ್ಸಿಗೆ ಮೊದಲು ಫ್ರೀ ಕೊಟ್ಟಿಲ್ಲ, ಈಗ ನೋಡಿದ್ರೆ 15% ಜಾಸ್ತಿ. ಅಲ್ಲ, ಅದೇ ಜಾಸ್ತಿ ಆಗ್ತಾಯಿದ್ರೆ ಚೆನ್ನಾಗಿಲ್ಲಲ್ಲ, ಇದೇ ಜಾಸ್ತಿ. ಮತ್ತು ಫಸ್ಟ್ ಲೇಡೀಸ್ಗೆಲ್ಲ ಕಂಟ್ರೋಲ್ ಮಾಡಬೇಕು. ಫಸ್ಟು ಇಷ್ಟೊಂದು ದೂರ ಹೋಗ್ರಲ್ಲ, ಲೇಡೀಸ್ ಫ್ರೀಯಾಗಿದ್ದಲ್ಲ, ಇದು ಕಂಟ್ರೋಲ್ ಮಾಡಬೇಕು. ಬೇರೆ ಇದೆ ಜಾಸ್ತಿ 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 ಜಾಸ್ತಿ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿಯನ್ನ ನೀಡಿ ಬಸ್ ರೇಟ್ ಅನ್ನ ಜಾಸ್ತಿ ಮಾಡಿರುವಂತದ್ದು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು. ಇನ್ನೊಂದಿಷ್ಟು ಜನರನ್ನ ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಇದು KSRTC ಬಸ್ ನಿಲ್ದಾಣದಲ್ಲಿ ನಿತ್ಯ ಸಾಕಷ್ಟು ಜನ ಓಡಾಡ್ತಾರೆ. ಸರ್, ಈಗ ಬಸ್ ರೇಟ್ 15% ಹೈಕ್ ಆಯ್ತಲ್ಲ, ಏನ್ ಹೇಳ್ತೀರಾ ಸರ್? ಓಕೆನಾ, ಜಾಸ್ತಿ ಆಗಿದೆ ನಿಮಗೆ? ಸರ್, ನೀವು ಬಸ್ ರೇಟು 15% ಜಾಸ್ತಿ ಆಯ್ತು, ಏನ್ ಹೇಳ್ತೀರಾ? ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಅಷ್ಟೇ. ಜಾಸ್ತಿ ಆಗಿದೆ. ಈಗ ನೀವು ಓಡಾಡಬೇಕು ಅಂದ್ರೆ ಇನ್ನು ಮುಂದೆ ಜಾಸ್ತಿ ದುಡ್ಡು ಕೊಟ್ಟು ಓಡಾಡ್ಬೇಕು ನಿಮ್ಮ ಊರಿಗೆ. ಅದು ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದಾರೆ. ಎಂತ ಮಾಡೋಕ್ಕಾಗಲ್ಲ. ಈಗ ಫ್ರೀ ಕೊಟ್ಟು ಈ ತರ ಮಾಡಿದ್ರ ಅಂತ ಹೆಂಗೆ? ಫ್ರೀ ಕೊಟ್ಟೆ ಇನ್ನೊಂದು ಕಡೆ ಕಿತ್ಕೊಂತಾರೆ ಅಷ್ಟೇ, ಮದಂತ ಇಲ್ಲ. ಇಲ್ಲಿ ಫ್ರೀ ಕೊಡ್ತಾರೆ, ಇನ್ನೊಂದು ಕಡೆ ಕಿತ್ಕೊಂತಾರೆ ಹಾಗೆ. ಸರ್, ಈಗ ಬಸ್ ರೇಟು 15% ಜಾಸ್ತಿ ಮಾಡಿದ್ರಲ್ಲ, ಹೆಂಗೆ ಸರ್ ಟಿಕೆಟ್ ರೇಟು? ಒಂದು 10 ವರ್ಷದಿಂದ ಡೀಸೆಲ್ ರೇಟು ಜಾಸ್ತಿ ಆಗ್ತಾನೇ ಇದೆ. 10 ವರ್ಷದಿಂದ BMTC KSRTC ರೇಟ್ ಜಾಸ್ತಿ ಮಾಡಿರಲಿಲ್ಲ. ಆವಾಗ ಎಂಪ್ಲಾಯೀಸ್ಗೆಲ್ಲ ಸ್ವಲ್ಪ ಸ್ಯಾಲ್ರಿ ಕೊಡೋಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಇವಾಗ ಜಾಸ್ತಿ ಮಾಡಿರೋದಕ್ಕೆ ಹೊರೆ ಜೆಂಟ್ಸಿಗೆ ಬಿಟ್ಟಿದೆ, ಇವ್ರಿಗೆ ಫ್ರೀ ಮಾಡಿರೋದಕ್ಕೆ. ಆದರೂ ಅದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು KSRTC BMTC ಸ್ವಲ್ಪ ಲಾಸಲ್ಲಿ ನಡೀತಾ ಇರೋದ್ರಿಂದ ಇದು ಒಪ್ಕೊಳ್ತೀರಾ ನೀವು ಹೈಕಿಗೆ? ಇವಾಗ 45 ರೂಪಾಯಿ ಡೀಸೆಲ್ ಇದ್ದಾಗಿಂದ ರೇಟ್ ಹೈಕ್ ಮಾಡಿರಲಿಲ್ಲ. 85 ರೂಪಾಯಿ, 90 ರೂಪಾಯಿ, 100 ರೂಪಾಯಿವರೆಗೂ ಬಂತು ಡೀಸೆಲ್ ರೇಟು. ಮಾಡಿರೋದಕ್ಕೆ ಎಂಪ್ಲಾಯೀಸ್ಗೆ ಸಂಸ್ಥೆ ಲಾಭ ಆದಾಯಕ ಕೊಂಡೊಯ್ಬೇಕಂದ್ರೆ ನಾನು ಒಪ್ಕೊಂತಿದ್ದೆ ಜಾಸ್ತಿ ಮಾಡಿರೋದಕ್ಕೆ. ಅಂದ್ರೆ ಸರ್, ಈಗ ಪುರುಷರಿಗೆ ಫ್ರೀನೂ ಇಲ್ಲ, ಈಗ ಹೆಚ್ಚುವರಿ ಹೊರೆ ಆಗ್ತಾ ಇದೆ ಅಂತ. ಪುರುಷರಿಗೆ ಹೊರೆ ಆಗ್ತಾ ಇದೆ, ಲೇಡೀಸ್ಗೆ ಫ್ರೀ ಕೊಡ್ತಾ ಇದ್ದಾರೆ. ಇಬ್ಬರು ಒಂಥರ ಸಂಭಾಳಿಸ್ಕೊಂಡು ಹೋದಂಗೆ ಆಯಿತು. ಇವಾಗ ಹೆಂಗಸ್ರಿಗೆ ಫ್ರೀ ಕೊಟ್ಟಿದ್ದಾರೆ, ಅವ್ರ ಮನೆಯಲ್ಲಿರೋ ಗಂಡಸರಿಗೆ ಜಾಸ್ತಿ ಮಾಡಿದ್ದಾರೆ. ಇವಾಗ 100 ರೂಪಾಯಿ ಟಿಕೆಟ್ ಇರುತ್ತೆ, ಹೆಂಗಸರಿಗೆ 100 ರೂಪಾಯಿ ಫ್ರೀ ಆಗುತ್ತೆ. ಅಲ್ಲಿಗೆ ಇಬ್ಬರಿಗೂ 50-50 ರೂಪಾಯಿ ಟಿಕೆಟ್ ಕೊಟ್ಟಂಗೆ ಆಯ್ತಲ್ಲ. ಇದರಿಂದ ಏನು ತೊಂದರೆ ಆಗ್ತಾಯಿಲ್ಲ. ಸಂಸ್ಥೆಗೆ ಸ್ವಲ್ಪ ಎಂಪ್ಲಾಯೀಸ್ ನೌಕರರಿಗೆಲ್ಲ ಸ್ಯಾಲ್ರಿ ಎಲ್ಲ ಹೈಕ್ ಮಾಡಬೇಕು. 2020ರಿಂದ ಅವ್ರಿಗೆ ಅರಿಯರ್ಸ್ ಕೊಡಬೇಕಾಯಿತು. ಇದೆಲ್ಲ ಸ್ವಲ್ಪ ತೊಂದರೆ ಇದೆ. ಆ ಡೀಸೆಲ್ ರೇಟು ಜಾಸ್ತಿ ಆಗಿರೋ ಕಾರಣದಿಂದ ಇದು ಮಾಡಿದ್ದು ಒಳ್ಳೇದಾಯಿತು ಅನಿಸ್ತಾ ಇದೆ ನನಗೆ. ಇನ್ನು ಶಕ್ತಿ ಯೋಜನೆಯನ್ನ ಬಳಸ್ಕೊಳ್ತಾ ಇರೋ ಮಹಿಳೆಯರನ್ನು ಕೂಡ ನಾವು ಮಾತಾಡಿಸ್ತೋಗಿ. ಮೇಡಮ್, ಈಗ ಬಸ್ ರೇಟ್ ಜಾಸ್ತಿ ಆಯ್ತಲ್ಲ 15%, ಏನ್ ಹೇಳ್ತೀರಾ ಟಿಕೆಟ್ ರೇಟು? ಅವ್ರಿಗೆ ಹೇಳಿ ಮೇಡಮ್, ಈಗ ಬಸ್